ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ದೇಶ ಮತ್ತು ರಾಜ್ಯದ ಪ್ರಸಿದ್ಧ ರಾಜಕಾರಣಿಗಳು ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ, ಹೆಚ್ಚು ಓದಿರೋದು ಯಾರು, ಕಮ್ಮಿ ಓದಿರೋದು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನರೇಂದ್ರ ಮೋದಿ ಇವರು ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಅಂದ್ರೆ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಆದ್ರೆ ಮೋದಿ ಇಷ್ಟೆಲ್ಲ ಓದಿಲ್ಲ ಅನ್ನೋದು ಹಲವರ ಆರೋಪ. ರಾಹುಲ್ ಗಾಂಧಿ ಇವರು ವಿದೇಶದಲ್ಲಿ ಎಂಫಿಲ್ ಅಥವಾ ಮಾಸ್ಟರ್ ಆಫ್ ಫಿಲಾಸಫಿ ಓದಿದ್ದಾರೆ. ಇದು ಮಾಸ್ಟರ್ ಡಿಗ್ರಿಗೆ ಸಮ. ಸೋನಿಯಾ ಗಾಂಧಿ ಇವರು ವಿದೇಶದಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇದು ಡಿಗ್ರಿಗಿಂತ ಕಮ್ಮಿ. ಸಿದ್ದರಾಮಯ್ಯ ಇವರು LLB ಪದವಿ ಪಡೆದಿದ್ದಾರೆ. ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. DK ಶಿವಕುಮಾರ್ ಇವರು ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅಮಿತ್ ಶಾ ಇವರು BSc ಪದವಿ ಪಡೆದಿದ್ದಾರೆ. ಅಂದ್ರೆ ಡಿಗ್ರಿ ವರೆಗೆ ಶಿಕ್ಷಣ ಪಡೆದಿದ್ದಾರೆ. ಯೋಗಿ ಆದಿತ್ಯನಾಥ್ ಇವರು ಕೂಡ BSc ಪದವಿ ಪಡೆದಿದ್ದಾರೆ. BS ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಯಾದ ಇವರು ದ್ವಿತೀಯ PUC ವರೆಗೆ ಓದಿದ್ದಾರೆ. BY ವಿಜಯೇಂದ್ರ ಇವರು LLB ಪದವಿ ಪಡೆದಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇವರು MBBS ಡಿಗ್ರಿ ಮತ್ತು MD ಅಥವಾ ಡಾಕ್ಟರ್ ಮೆಡಿಸಿನ್ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಡಾಕ್ಟರ್ G ಪರಮೇಶ್ವರ್ ಇವರು ವಿದೇಶದಲ್ಲಿ MSc ಸ್ನಾತಕೋತ್ತರ ಪದವಿ ಪಡೆದು PhD ಮಾಡಿದ್ದಾರೆ. ಈ ಮೂಲಕ ಹೆಚ್ಚು ಓದಿರೋ ರಾಜಕಾರಣಿಗಳಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ. R ಅಶೋಕ್ ಇವರು BSc ಪದವಿ ಪಡೆದಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವರು ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. HD ದೇವೇಗೌಡ ಮಾಜಿ ಪ್ರಧಾನಿಯಾದ ಇವರು ಸಿವಿಲ್ ಇಂಜಿನಿಯರಿಂಗ್ ವಿಷಯದಲ್ಲಿ ಡಿಪ್ಲೊಮಾ ಓದಿದ್ದಾರೆ. HD ಕುಮಾರಸ್ವಾಮಿ ಇವರು BSc ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ ಪಡೆದಿದ್ದಾರೆ. HD ರೇವಣ್ಣ ಇವರು ಓದಿದ್ದು 10ನೇ ತರಗತಿವರೆಗೆ ಮಾತ್ರ. ಆಮೇಲೆ ಶಿಕ್ಷಣವನ್ನ ಮುಂದುವರಿಸಲಿಲ್ಲ. ಸ್ಮೃತಿ ಇರಾನಿ ಇವರು BCom ಮೊದಲ ವರ್ಷದವರೆಗೆ ಓದಿದ್ದಾರೆ. 3 ವರ್ಷದ ಕೋರ್ಸ್ ಕಂಪ್ಲೀಟ್ ಮಾಡಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಇವರು BA ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಅಂದ್ರೆ ಡಬಲ್ ಡಿಗ್ರಿ ಓದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಫಸ್ಟ್ PUC ವರೆಗೆ ಓದಿರೋ ಇವರು ಆನಿಮೇಷನ್ ಕೋರ್ಸ್ ಒಂದನ್ನ ಮಾಡಿದ್ದಾರೆ. ಅರವಿಂದ ಕೇಜ್ರಿವಾಲ್ ಇವರು BTech ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಪದವಿ ಪಡೆದಿದ್ದಾರೆ. ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಮಮತಾ ಬ್ಯಾನರ್ಜಿ ಇವರು MA ಸ್ನಾತಕೋತ್ತರ ಪದವಿ ಮತ್ತು LLB ಪದವಿಗಳನ್ನು ಪಡೆದಿದ್ದಾರೆ. ಬಸವರಾಜ್ ಬೊಮ್ಮಾಯಿ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಷಯದಲ್ಲಿ BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಶೋಭಾ ಕರಂದ್ಲಾಜೆ ಇವರು MSW ಮತ್ತು MA ಸೋಷಿಯಾಲಜಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ. ಅಂದ್ರೆ ಡಬಲ್ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಸುಮಲತಾ ಅಂಬರೀಶ್ ನಟಿ ಕಮ್ ರಾಜಕಾರಣಿಯಾಗಿರೋ ಇವರು ಓದಿರೋದು 10ನೇ ತರಗತಿವರೆಗೆ ಮಾತ್ರ. ಪ್ರಜ್ವಲ್ ರೇವಣ್ಣ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಷಯದಲ್ಲಿ BE ಪದವಿ ಪಡೆದಿದ್ದಾರೆ. ಡಾಕ್ಟರ್ ಸೂರಜ್ ರೇವಣ್ಣ ಇವರು MBBS ಪದವಿ ಮತ್ತು MS ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇವರು BBA ಪದವಿ ಪಡೆದಿದ್ದಾರೆ. ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ವಾಟಾಳ್ ನಾಗರಾಜ್ ರಾಜಕಾರಣಿ ಕಮ್ ಹೋರಾಟಗಾರರಾದ ಇವರು ಓದಿರೋದು 10ನೇ ತರಗತಿವರೆಗೆ ಮಾತ್ರ. CT ರವಿ ಇವರು BA ಮತ್ತು MA ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ. ಜಮೀರ್ ಅಹಮದ್ ಖಾನ್ ರಾಜ್ಯದ ಪ್ರಸಿದ್ಧ ಮುಸ್ಲಿಂ ರಾಜಕಾರಣಿಗಳಲ್ಲಿ ಒಬ್ಬರಾದ ಇವರು ಓದಿರೋದು 9ನೇ ತರಗತಿವರೆಗೆ ಮಾತ್ರ. ನಿರ್ಮಲಾ ಸೀತಾರಾಮನ್ ಇವರು MPhil ಅಥವಾ ಮಾಸ್ಟರ್ ಆಫ್ ಫಿಲಾಸಫಿ ಓದಿದ್ದಾರೆ. ಇದು ಮಾಸ್ಟರ್ ಡಿಗ್ರಿಗೆ ಸಮ. ಡಾಕ್ಟರ್ S ಜೈಶಂಕರ್ ಇವರು MPhil ಮುಗಿಸಿ PhD ಮಾಡಿದ್ದಾರೆ. ಇದರೊಂದಿಗೆ ಹೆಚ್ಚು ಓದಿರೋ ರಾಜಕಾರಣಿಗಳಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಇವರು BA ಪದವಿ ಮತ್ತು ಬೌದ್ಧ ಅಧ್ಯಯನಗಳು ಎಂಬ ವಿಷಯದ ಮೇಲೆ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಎನ್ನಲಾಗುತ್ತೆ. B ಶ್ರೀರಾಮುಲು ಇವರು BA ಪದವಿ ಪಡೆದಿದ್ದಾರೆ. ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಗಾಲಿ ಜನಾರ್ದನ ರೆಡ್ಡಿ ಇವರು ಓದಿರೋದು 10ನೇ ತರಗತಿವರೆಗೆ ಮಾತ್ರ. KS ಈಶ್ವರಪ್ಪ ಇವರು BCom ಅಥವಾ ಬ್ಯಾಚುಲರ್ ಆಫ್ ಕಾಮರ್ಸ್ ಪದವಿ ಪಡೆದಿದ್ದಾರೆ. ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಯಾದ ಇವರು LLB ಪದವಿ ಪಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಇವರು BA ಮೊದಲ ವರ್ಷದವರೆಗೆ ಓದಿದ್ದಾರೆ. ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ.
ಸತೀಶ್ ಜಾರಕಿಹೊಳಿ ಇವರು ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ಎಂ.ಕೆ. ಸ್ಟಾಲಿನ್ ಇವರು ಬಿಎಸ್ಸಿ ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಕೆ. ಅಣ್ಣಾಮಲೈ ಇವರು ಎಂಬಿಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಜಗನ್ ಮೋಹನ್ ರೆಡ್ಡಿ ಇವರು ಬಿಕಾಂ ಪದವಿ ಪಡೆದಿದ್ದಾರೆ. ಚಂದ್ರಬಾಬು ನಾಯ್ಡು ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಕೆ. ಚಂದ್ರಶೇಖರ್ ರಾವ್ ಇವರು ಬಿಎ ಪದವಿ ಪಡೆದಿದ್ದಾರೆ. ಅಖಿಲೇಶ್ ಯಾದವ್ ಇವರು ಬಿಇ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಇವರು ಎಂಬಿಬಿಎಸ್ ಪದವಿ ಪಡೆದು ಡಾಕ್ಟರ್ ಆದವರು. ಡಾಕ್ಟರ್ ಕೆ. ಸುಧಾಕರ್ ಇವರು ಕೂಡ ಎಂಬಿಬಿಎಸ್ ಪದವಿ ಪಡೆದು ಡಾಕ್ಟರ್ ಆದವರು. ಪ್ರದೀಪ್ ಈಶ್ವರ್ ಇವರು ಸೆಕೆಂಡ್ ಪಿಯುಸಿ ವರೆಗೆ ಓದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಬಿಕಾಂ ಪದವಿ ಪಡೆದಿದ್ದಾರೆ. ಎಂ.ಬಿ. ಪಾಟೀಲ್ ಇವರು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಬಿಇ ಪದವಿ ಪಡೆದಿದ್ದಾರೆ. ಪ್ರತಾಪ್ ಸಿಂಹ ಇವರು ಎಂಸಿಜೆ ಅಥವಾ ಜರ್ನಲಿಸಂ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ. ಚೆಲುವರಾಯ ಸ್ವಾಮಿ ಇವರು ಸಿವಿಲ್ ಇಂಜಿನಿಯರಿಂಗ್ ವಿಷಯದಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಇವರು ಎಂಎಸ್ಸಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಇವರು ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಇವರು ಬಿಕಾಂ ಪದವಿ ಪಡೆದಿದ್ದಾರೆ. ಡಿ.ಕೆ. ಸುರೇಶ್ ಇವರು ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ರಹೀಂ ಖಾನ್ ಇವರು ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ಯು.ಟಿ. ಖಾದರ್ ಇವರು LLB ಪದವಿ ಪಡೆದಿದ್ದಾರೆ. ಅನಂತ್ ಕುಮಾರ್ ಹೆಗ್ಡೆ ಇವರು ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಇವರು 10ನೇ ತರಗತಿವರೆಗೆ ಓದಿದ್ದಾರೆ. ಬಿ.ವೈ. ರಾಘವೇಂದ್ರ ಇವರು ಬಿಬಿಎಂ ಪದವಿ ಪಡೆದಿದ್ದಾರೆ. ಡಿ.ವಿ. ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಯಾದ ಇವರು LLB ಪದವಿ ಪಡೆದಿದ್ದಾರೆ. ಕನೀಸ್ ಫಾತಿಮಾ ಇವರು ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ಕೆ.ಜೆ. ಜಾರ್ಜ್ ಇವರು ಬಿಎ ಓದಿದ್ರು ಅದನ್ನ ಕಂಪ್ಲೀಟ್ ಮಾಡಿಲ್ಲ. ಎ. ಮಂಜು ಇವರು LLB ಪದವಿ ಪಡೆದಿದ್ದಾರೆ. ಪ್ರಿಯಾ ಕೃಷ್ಣ ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಎಂ.ಟಿ.ಬಿ. ನಾಗರಾಜ್ ಇವರು 9ನೇ ತರಗತಿವರೆಗೆ ಓದಿದ್ದಾರೆ. ಶರತ್ ಬಚ್ಚೇಗೌಡ ಇವರು ವಿದೇಶದಲ್ಲಿ ಎಂಎಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಎಸ್.ಟಿ. ಸೋಮಶೇಖರ್ ಇವರು ಬಿಎಸ್ಸಿ ಪದವಿ ಪಡೆದಿದ್ದಾರೆ. ಎಚ್. ವಿಶ್ವನಾಥ್ ಇವರು ಬಿಎಸ್ಸಿ ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ರೂಪಕಲಾ ಎಂ ಇವರು ಮಾಸ್ಟರ್ ಆಫ್ ಆರ್ಟ್ಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಕೆ.ಎನ್. ರಾಜಣ್ಣ ಇವರು ಬಿಎಸ್ಸಿ ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಪ್ರಹ್ಲಾದ್ ಜೋಶಿ ಇವರು ಬಿಎ ಪದವಿ ಪಡೆದಿದ್ದಾರೆ. ಅಸಾದುದ್ದೀನ್ ಓವೈಸಿ ಇವರು ವಿದೇಶದಲ್ಲಿ LLB ಓದಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ನಮ್ಮ ದೇಶ ಮತ್ತು ರಾಜ್ಯದ ಕೆಲ ಪ್ರಸಿದ್ಧ ರಾಜಕಾರಣಿಗಳು ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ರಾಜಕಾರಣಿ ಯಾರಾದ್ರೂ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.